3 ದಿನದಿಂದ ಟಿವಿ9 ಎಜುಕೇಶನ್ ಎಕ್ಸ್ಪೋಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಸೊ ಇವತ್ತು ಕೊನೆಯ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಕೂಡ ಬರ್ತಾ ಇದ್ದಾರೆ. ಸೊ ಈ ಒಂದು ಎಜುಕೇಶನ್ ಎಕ್ಸ್ಪೋಗೆ ಇವತ್ತು IAS ಅಧಿಕಾರಿಯಾಗಿರ್ತಕ್ಕಂತಹ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ಈ ಒಂದು ಎಜುಕೇಶನ್ ಎಕ್ಸ್ಪೋ ನೋಡಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತನ್ನ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನಮ್ಮ ಟಿವಿ9 ಎಜುಕೇಶನ್ ಎಕ್ಸ್ಪೋಗೆ ಬಂದಿದ್ರಾ, ಹೇಗೆ ಅನಿಸ್ತಾ ಎಕ್ಸ್ಪೋ ಅಂತ ಹೇಳಿ? ತುಂಬಾ ಚೆನ್ನಾಗಿದೆ. ಸಿನ್ಸ್ ಲಾಸ್ಟ್ 3 days ನೀವು ಇದು ಮಾಡ್ತಾ ಇದ್ದೀರಾ. ಸೊ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿ ನನಗೆ ನೋಡ್ತಾ ಇದ್ದೀನಿ. ಮಕ್ಕಳು ಬಂದಿರೋದು, ಪೇರೆಂಟ್ಸ್ ಅವ್ರ ಜೊತೆ ಬಂದಿರೋದು, ಮತ್ತೆ ನನ್ನ ಜೊತೆ ನನ್ನ ಇಂಟ್ರಾಕ್ಷನಲ್ಲಿ ಭಾಗವಹಿಸಿದವರು ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ, ಮತ್ತೆ ಕ್ವೆಶನ್ಸ್ ಕೇಳಿದ್ದಾರೆ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೋ. ಯಾ, ಒಂದೇ ಸೂರಿನ ಅಡಿಯಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಕಾಲೇಜುಗಳಿದೆ. ಮತ್ತೆ ಒಂದು ಸಾಕಷ್ಟು ಸಾವಿರಾರು ಜನ ಮಕ್ಕಳು, ಪೋಷಕರು ಕೂಡ ಬಂದು ನೋಡ್ತಾ ಇದ್ದಾರೆ. ಸೊ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಯಾವ್ಯಾವ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಮಕ್ಕಳಲ್ಲಿ ಒಂದಷ್ಟು ಗೊಂದಲಗಳಿರುತ್ತೆ. ಸೊ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಇಂತಹ ಸಂದರ್ಭದಲ್ಲಿ? ಸೊ ಫಸ್ಟ್ ಆಫ್ ಆಲ್ ಇಂಥ ಎಕ್ಸ್ಪೋಸ್ ಮುಖಾಂತರ ಮಕ್ಕಳಿಗೆ ಮಾಹಿತಿ ಸಿಗುತ್ತದೆ. ಯಾವುದು ಕೋರ್ಸ್ ಎಲ್ಲಿ ಲಭ್ಯ ಇದೆ, ಬೇರೆ ಬೇರೆ ಕೋರ್ಸಸ್ ಯಾವುದಿದೆ ಅನ್ನೋದೆಲ್ಲ ಅವರಿಗೆ ಮಾಹಿತಿ ಇರುತ್ತದೆ. ಸೊ ಮತ್ತೆ ಅವರಿಗೆ ಈ ಥರ ಇಂಟ್ರಾಕ್ಷನ್ಸ್ ಅರೇಂಜ್ ಮಾಡೋದ್ರ ಮುಖಾಂತರ, ಬೇರೆ ಬೇರೆ ಫೀಲ್ಡಿಂದ ಇರೋ ಜನರ ಜೊತೆ ಇಂಟ್ರಾಕ್ಷನ್ ಅರೇಂಜ್ ಮಾಡೋದ್ರ ಮುಖಾಂತರ ಯಾವ ಕೋರ್ಸ್ ತಗೊಂಡ್ರೆ ಯಾವ ಫೀಲ್ಡಲ್ಲಿ ಹೋಗ್ಬೋದು, ಯಾವುದು ನನಗೆ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ ಅನ್ನೋದೆಲ್ಲ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇನ್ ದ್ಯಾಟ್ ವೇ ದಿಸ್ ಇಸ್ ವೆರಿ ಬೆನಿಫಿಷಿಯಲ್. ಸೊ ಆ ಕನ್ಫ್ಯೂಷನ್ ತುಂಬಾ ಇದೆ, ಈಗ ಆಪ್ಷನ್ಸ್ ಜಾಸ್ತಿ ಆಗುವಷ್ಟು ತುಂಬಾ ಇದೆ. ಈ ತರ ಎಕ್ಸ್ಪೋಸ್ ಅಂಡ್ ಇಂಟ್ರಾಕ್ಷನ್ಸ್ ಮುಖಾಂತರ ಅದನ್ನು ಒಂದು ಮಟ್ಟಕ್ಕೆ ದೇ ವಿಲ್ ಗೆಟ್ ಅನ್ ಆನ್ಸರ್ ಟು ದಿಸ್ ಅಂತ ಐ ಬಿಲೀವ್. ಇವತ್ತಿನ ಕಾಲದಲ್ಲಿ ಮಕ್ಕಳು ಎದುರಿಸ್ತಾ ಇರೋದೇ ಒಂದಷ್ಟು ಆಯ್ಕೆಯ ಸಮಸ್ಯೆಗಳು. ಸೊ ಆಯ್ಕೆಯಲ್ಲಿ ಯಾವಾಗಲೂ ಕೂಡ ಗೊಂದಲಗಳು ಇದ್ದೇ ಇರುತ್ತೆ. ಸೊ ಅದು ಯಾವ್ದಾದ್ರು ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಅಥವಾ ಕಾಲೇಜಸ್ಗಳಾಗಿರ್ಬೋದು, ಅಥವಾ ಯಾವುದೇ ವಿಚಾರದಲ್ಲಾಗಿರ್ಬೋದು. ಸೊ ಎಷ್ಟು ಗೊಂದಲಗಳಿರುತ್ತೋ ಅಷ್ಟು ನಾವು ಕನ್ಫ್ಯೂಷನ್ಸ್ ಎಲ್ಲ ಇರ್ತೇವೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತಾರೆ, ಯಾವ ರೀತಿಯಾಗಿ ಆಯ್ಕೆಗಳು ದೃಢವಾಗಿರ್ಬೇಕು ಅಂತ ಮಕ್ಕಳಲ್ಲಿ ಇತ್ತೀಚೆಗೆ? ಸೊ ಮಕ್ಕಳಿಗೆ ಇವಾಗಿನ ಕಾಲದಲ್ಲಿ ಎಲ್ಲದರ ಬಗ್ಗೆ ಒಪಿನಿಯನ್ ಇದೆ, ಅವರದೇದಾದ ಒಂದು ಒಪಿನಿಯನ್, ಬಿಕಾಸ್ ದೇ ರೀಡ್ ಅ ಲಾಟ್ ಅಂಡ್ ಅವರದ್ದು ಎಕ್ಸ್ಪೋಷರ್ ಜಾಸ್ತಿ ಇದೆ ಕಂಪೇರ್ ಟು ಓಲ್ಡರ್ ಜನರೇಷನ್. ಸೊ ಅವರಿಗೆ ಅವರದೇದಾದ ಒಂದು ಐಡಿಯಾ ಇದೆ. ಸೊ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಶುಡ್ ಬಿ ರೆಡಿ ಟು ಲಿಸನ್ ಟು ದೇರ್ ಒಪಿನಿಯನ್ ಫಸ್ಟ್. ಅವರ ಒಪಿನಿಯನ್ ಒಂದು ಕೇಳ್ಕೊಂಡು ಅವರ ಆಸಕ್ತಿ ಏನಿದ್ರೆ, ಅವರ ಆಸೆಗಳು ಯಾವ ವಿಷಯಕ್ಕೆ ಇದೆ, ಮೇ ಬಿ ಅದು ಪೇರೆಂಟ್ಸ್ ಇಷ್ಟಕ್ಕೆ ಅಲೈನ್ ಆಗ್ಬೇಕು ಅಂದಿಲ್ಲ, ಬಟ್ ಅದ್ರ ಬಗ್ಗೆ ಪೇರೆಂಟ್ಸ್ ಕೂಡ ಸ್ವಲ್ಪ ಕೂಡ ತಿಳ್ಕೊಂಡು ಏನಾದ್ರೂ ಸ್ಕೋಪ್ ಇದೆಯಾ ಅವರು ಹೇಳೋದ್ರಲ್ಲಿ ಕೂಡ ಅಂತ ಅರ್ಥ ಮಾಡಿ ಅವರಿಗೆ ಇಷ್ಟ ಇರುವ ಒಂದು ಸೆಕ್ಟರ್ಗೆ ಅವರಿಗೆ ನಾವು ಡೈರೆಕ್ಷನ್ ಕೊಡಬಹುದಂದ್ರೆ ದ್ಯಾಟ್ ವಿಲ್ ಬಿ ಮೋರ್ ಸಕ್ಸಸ್ಫುಲ್. ಇಲ್ಲ ಅವರಿಗೆ ಇಷ್ಟ ಇಲ್ಲದೆ ಇರುವ ಒಂದು ಡೈರೆಕ್ಷನ್ಗೆ ಅವರಿಗೆ ಫೋರ್ಸ್ ಮಾಡೋದಕ್ಕಿಂತ ಅವರು ಹೇಳುವ ಒಂದು ಸೆಕ್ಟರ್ ನಲ್ಲಿ ಸ್ಕೋಪ್ ಇದೆ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಸೊ ಈ ಇಂಟರ್ನೆಟ್ ಅಲ್ಲಿ ಒಂದು ಎಲ್ಲ ಇನ್ಫಾರ್ಮೇಶನ್ ಇದೆ, ಇಂಥ ಎಕ್ಸ್ಪೋಸ್ ಅಟೆಂಡ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಆದಷ್ಟು ಮಕ್ಕಳಿಗೆ ಜೊತೆಯಲ್ಲೇ ತಗೊಂಡು ಹೋಗುದು, ಅಂದ್ರೆ ನಾನು ಹೇಳೋ ರೀತಿಯಲ್ಲೇ ನೀವು ಮಾಡಬೇಕು ಅಂತ ಫೋರ್ಸ್ ಮಾಡಿ ಆಯ್ಕೆ ಮಾಡಿಸೋದಕ್ಕಿಂತ ಕನ್ಸಲ್ಟೇಟಿವ್ ಆಗಿ ಅವರನ್ನು ಕೂಡ ಜೊತೆಯಲ್ಲಿ ಚಾಯ್ಸ್ ಅಥವಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರನ್ನು ಕೂಡ ಜೊತೆ ಕರ್ಕೊಂಡು ಹೋದ್ರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಬೋತ್ ಸೈಡ್ಸ್, ಫಾರ್ ಪೇರೆಂಟ್ಸ್ ಆಸ್ ವೆಲ್ ಆಸ್ ಚಿಲ್ಡ್ರನ್. ಯೂಶುವಲ್ ಆಗಿ ಒಂದು ಡಿಗ್ರಿ ಮುಗಿದ ಮೇಲೆ ನಾವು ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ಯೋಚನೆ ಮಾಡ್ತೇವೆ ಹೊರತಾಗಿ ಡಿಗ್ರಿ ಫಸ್ಟ್ ಇಂದಲೇ ನಾವು ಮಕ್ಕಳಿಗೆ ಏನು ಕೂಡ ಹೇಳ್ಕೊಡೋದಿಲ್ಲ. ಅಂದ್ರೆ ನೀ ಇದೇ ರೀತಿಯಾಗಿ ಹೋಗ್ಬೇಕು ಅಥವಾ ಒಂದು ಆಯ್ಕೆಗಳನ್ನ ಯಾವತ್ತೂ ಕೂಡ ಮಾಡ್ಕೊಡೋದಿಲ್ಲ. ಆಯ್ಕೆ ಯಾವಾಗ ಆಗೋದಿಲ್ವೋ ಸೊ ಆವಾಗ್ಲೂ ಕೂಡ ಗೊಂದಲಗಳಿರುತ್ತೆ. ಆಮೇಲೆ ನಮ್ಮ ಡಿಗ್ರಿಗಳು ಮುಗಿದ ಮೇಲೆ ಕೂಡ ನಾವು ಯಾವಾಗಲೂ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀವಿ. ಮತ್ತೆ ಜಾಬ್ಗಳಿಗೆ ನಾವು ಹುಡುಕೋ ಪ್ರಯತ್ನ ಮಾಡ್ತೇವೆ. ಆ ಜಾಬ್ಗಳು ನಮ್ಮನ್ನು ಹುಡುಕೋ ಪ್ರಯತ್ನ ನಾವು ಯಾವತ್ತೂ ಮಾಡೋದಿಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸೊ ಅದಕ್ಕೆ ನಾವು ಫಸ್ಟ್ ನಮ್ಮ ಸ್ಕಿಲ್ಸ್, ನಮ್ಮ ಆಪ್ಟಿಟ್ಯೂಡ್ ಯಾವ್ದ್ರಲ್ಲಿ ಇದೆ ಅಂತ ನಾವು ತಿಳ್ಕೊಬೇಕು. ಈಗ ತುಂಬಾ ಆಪ್ಟಿಟ್ಯೂಡ್ ಎಕ್ಸಾಮ್ಸ್, ಸ್ಕಿಲ್ ಟೆಸ್ಟ್ಗಳೆಲ್ಲ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ನಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ. ಅವರವರ ಸ್ಕಿಲ್, ಟ್ಯಾಲೆಂಟ್ ಯಾವ್ದ್ರಲ್ಲಿ ಇದೆ ಅಂತ ಹುಡುಕೋದಕ್ಕೆ ಆ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಅಂತೆಲ್ಲ ಬಂದಾಗ ಆದಷ್ಟು ಮಕ್ಕಳಿಗೆ ಅದರಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ಸೊ ದಟ್ ಅವರಿಗೇನೆ ಒಂದು ಐಡಿಯಾ ಇರ್ತದೆ, ಹೌದು ನಾನು ಮ್ಯಾಥ್ಸ್ ಅಲ್ಲಿ ಒಳ್ಳೇದಿದ್ದೀನಿ, ಅಥವಾ ನನಗೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಒಳ್ಳೇದಿದೆ, ಅಥವಾ ನನಗೆ ಕ್ರಿಯೇಟಿವ್ ಆಗಿರುವ ಫೀಲ್ಡಿಗೆ ಹೋಗ್ಬೇಕು. ಇನ್ನು ಕೆಲವರು ಮಕ್ಕಳು ಹೇಳ್ತಾರೆ ನನಗೆ ಮಾರ್ಷಲ್ ಆರ್ಟ್ಸ್ ಕಲಿಯಬೇಕು. ಸೊ ಆ ತರ ಅವರದ್ದು ಒಂದು ಇಂಟ್ರೆಸ್ಟ್ ಏನಿದೆ ಅಂತ 10th and 12th ಆಗುವಾಗ ಮಕ್ಕಳಿಗೆ ಬೇರೆ ಬೇರೆ ಎಕ್ಸ್ಪೋಷರ್ ಮುಖಾಂತರ ಸಿಕ್ಬಿಡ್ತದೆ. ಸೊ ಆದಷ್ಟು ಅವರಿಗೆ ಎಕ್ಸ್ಪೋಷರ್ ಕೊಡಿಸ್ಬೇಕು, ಅವರು ಪಾರ್ಟಿಸಿಪೇಟ್ ಮಾಡಬೇಕು ವಿವಿಧ ಪ್ರೋಗ್ರಾಮ್ಸ್ ಅಲ್ಲಿ, ಕಾಂಪಿಟೇಷನ್ಸ್ ಅಲ್ಲಿ. ಅದರ ಮುಖಾಂತರ ಅವರಿಗೆ ಐಡಿಯಾ ಬರಬೇಕು ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ನಂತರ ಅವರು ಅದಕ್ಕೆ ತಕ್ಕಂತ ಇರುವ ಕೋರ್ಸ್ ಅನ್ನು ಆಯ್ಕೆ ಮಾಡಿ ಅದರಲ್ಲಿ ಕಲಿತರೆ ಆಫ್ಕೋರ್ಸ್ ದೇ ಕ್ಯಾನ್. ಈಗ ನಾವು ಯಾರಾದ್ರೂ ನಮ್ಗೆ ಕೆಲಸ ಕೊಡಬೇಕು ಅನ್ನೋ ಚಿಂತನೆಯಿಂದ ಹೋಗ್ತಾ ಇರೋದ್ರಿಂದ ಈ ಕನ್ಫ್ಯೂಷನ್, ನಾವೇ ಒಂದು ಎಂಟರ್ಪ್ರೈಸ್ ಶುರು ಮಾಡಬಹುದು ಆ ಫೀಲ್ಡ್ ಅಲ್ಲಿ. ಸ್ಪೋರ್ಟ್ಸ್ ಅಂಡ್ ನ್ಯೂಟ್ರಿಷನ್ ಅಥವಾ ಮಾರ್ಷಲ್ ಆರ್ಟ್ಸ್ ಅಲ್ಲೆಲ್ಲ ವಿ ಕ್ಯಾನ್ ಓನ್ಲಿ ಸ್ಟಾರ್ಟ್ ಅವರ್ ಓನ್ ವೆಂಚರ್ಸ್. ನಾವು ಇನ್ನೊಬ್ಬರಿಗೆ ಕೆಲಸ ಕೊಡೋ ರೀತಿಯಲ್ಲಿ ಬೆಳೆಯೋ ಹಾಗೆ ಇವತ್ತಿನ ಮಕ್ಕಳು ಯೋಚಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಕೆಲಸ ಕೊಡೋರು ಕಡಿಮೆನೆ, ಆ ಆಪರ್ಚುನಿಟೀಸ್ ಕಡಿಮೆನೆ ಆಗುತ್ತೆ ಬರ್ತಾ ವಿ ಹ್ಯಾವ್ ಟು ಥಿಂಕ್ ಇನ್ ದಟ್ ಆಂಟರ್ಪ್ರಿನರ್ಶಿಪ್ ಆಂಗಲ್. ಸೊ ಅದಕ್ಕೆ ಮಕ್ಕಳು ಆದಷ್ಟು ಅವರವರ ಸ್ಕಿಲ್ಸ್ ಅನ್ನು ಐಡೆಂಟಿಫೈ ಮಾಡಿ ಆ ಡೈರೆಕ್ಷನ್ ಅಲ್ಲಿ ಕೋರ್ಸಸ್ ಆಯ್ಕೆ ಮಾಡೋಕ್ಕೆ ಪೇರೆಂಟ್ಸ್ ಆಲ್ಸೋ ಶುಡ್ ಸಪೋರ್ಟ್ ದಮ್.
ಮ್ಯಾಮ್ ಈಗ TV9 ಇದು 8ನೇ ವರ್ಷದ ಎಜುಕೇಶನ್ ಎಕ್ಸ್ಪೋಸ್ ಇದೇ ರೀತಿಯಾಗಿ ಹಲವಾರು ಎಕ್ಸ್ಪೋಗಳನ್ನ ಮಾಡ್ಕೊಂಡು ಬಂದಿದೆ. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಎಕ್ಸ್ಪೋ ಬಗ್ಗೆ, ಎಸ್ಪೆಷಲಿ TV9 ಬಗ್ಗೆ? TV9 has a very stellar record of presenting news in a very factual manner, and by starting this kind of an expo, ಈ ತರ ಒಂದು ಎಕ್ಸ್ಪೋ ಮಾಡೋದ್ರ ಮುಖಾಂತರ ಸೊಸೈಟಿಗೆ ಒಂದು ದೊಡ್ಡ ಕೊಡುಗೆನೆ ತಾವುಗಳು ಮಾಡ್ತಾ ಇದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ವೆಂಚರಿಂಗ್ ದಿಸ್, ಅಂಡ್ ಈ ತರ ಇನ್ನೂ ಜಾಸ್ತಿ ಎಕ್ಸ್ಪೋಸ್ಗಳು ನೀವು 8ನೇ ವರ್ಷ ಮಾಡ್ತಾ ಇದ್ದೀರಾ ಅಂತಾನು ಕೂಡ ತಿಳ್ಕೊಳ್ಳೋಕ್ಕಾಯ್ತು. ಖಂಡಿತ ಇದನ್ನು ತಾವು ಕಂಟಿನ್ಯೂ ಮಾಡಬೇಕು, ಅಂಡ್ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು. ಸೊ ಇದಿಷ್ಟು IAS ಅಧಿಕಾರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಮಾತನಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.